ವಿಶ್ವಾಸ ಇಲ್ಲದ ಪೊಲೀಸರಿಗೆ, ಸರ್ಕಾರದ ಕೈಗೊಂಬೆ ಪೊಲೀಸ್ ಅಧಿಕಾರಿಗಳಿಗೆ, ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಪೊಲೀಸ್ ಅಧಿಕಾರಿಗಳಿಗೆ, ಕಾನೂನು ಸುವ್ಯವಸ್ಥೆಯನ್ನು ನೋಡಿಕೊಳ್ಳದೆ ಅಯ್ಯಯ್ಯೋ 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 ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಿಗೂ ಕೂಡ ಬೇಕೇ ಬೇಕು ಸರ್ಕಾರದ ಕೈಗೊಂಬೆ ಪೊಲೀಸ್ ಅಧಿಕಾರಿಗಳಿಗೆ. ಯಾಕಂದ್ರೆ ಒಂದು ಪ್ರಗತಿಪರ ರಾಜ್ಯ ಅಂತ ಇಡೀ ರಾಷ್ಟ್ರದಲ್ಲಿ ಒಂದು ಹೆಗ್ಗಳಿಕೆಗೆ ಪಾತ್ರ ಆದಂಥ ನಮ್ಮ ರಾಜ್ಯ ನಾಡು. ಅದರಲ್ಲಿ ವಿಶೇಷವಾಗಿ ಕಲಬುರಗಿ, ಕಲ್ಯಾಣ ಕರ್ನಾಟಕ, ಅಣ್ಣ ಬಸವಣ್ಣವ್ರದ್ದು ಒಂದು ಹಿನ್ನೆಲೆಯಲ್ಲಿ ಬಂದಂಥ ಈ ನಾಡಿನಲ್ಲಿ ಇವತ್ತಿಂಥ ದುಷ್ಕೃತ್ಯಗಳು ಆಗ್ತಾ ಇರೋದು ನಿಜಕ್ಕೂ ಆಘಾತಕಾರಿ ತಂದಂಥ ವಿಷಯ. ಯಾರು ಒಂದು ವಿಷಾಧಾರಿತ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿನಿಧಿಗಳನ್ನು ಇವತ್ತು ಈ ಥರ ಸುಪಾರಿ, ಈ ಥರ ಕೊಲೆ ಮಾಡೋ ಮಟ್ಟಕ್ಕೆ ಇವತ್ತು ಪರಿಸ್ಥಿತಿ ಇಳಿತಾ ಇದೆ ಅಂತಂದರೆ ಇದು ಖಂಡಿತ ಯಾರೂ ಜನಸಾಮಾನ್ಯರು ಮೆಚ್ಚೋದಲ್ಲ. ಇದು ಖಂಡಿತ ಮುಂದೆ ಬರುವಂಥ ದಿವಸಗಳಲ್ಲಿ ಇದಕ್ಕೆ ಜನರು ಬೇಸತ್ತು ಇದಕ್ಕೆ ತಕ್ಕ ಉತ್ತರ, ತಕ್ಕ ಪಾಠ ಜನ ಕಲಿಸ್ತಾರೆ ಅನ್ನೋಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದು ಎಲ್ಲಾದರೂ ಇದು ಅಂತ ಹಾಡಲೇಬೇಕು. ಪೂಜ್ಯರು ಇವತ್ತು ಹೇಳಿದ್ರು, ಇವತ್ತು ಲಾ ಆ್ಯಂಡ್ ಆರ್ಡರ್ ನಮ್ಮ ಇಲಾಖೆ ಮೇಲೆ ನಮಗೆ ಇವತ್ತು ಭರವಸೆ ಇಲ್ಲ ಅಂತ. ಇವತ್ತು ಅಂಥ ಭರವಸೆಯನ್ನು ಕಳ್ಕೊಂಡಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಬೇಕಾದ್ರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ದಿನದಿಂದ ಇವತ್ತು ಜನ ವಿರೋಧಿ ನೀತಿ, ಸಾಮಾನ್ಯ ನಾಗರಿಕರ ವಿರೋಧಿ ನೀತಿ, ರೈತರ ವಿರೋಧಿ ನೀತಿ, ಈ ಥರ ಧೋರಣೆಗಳನ್ನು ಅನುಸರಿಸ್ತಾ ಇರೋಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದು ಭಾಳ ದಿವಸನೂ ಇಲ್ಲ, ಬಂದು 1.5-2 ವರ್ಷ ಕೂಡ ಇವತ್ತಾಗಿಲ್ಲ. ಈ 2 ವರ್ಷ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನೆಲಕಚ್ಚಿ ಕುಸಿದು ಹೋಗಿದಾರಂಥದ್ದು ಇವತ್ತು ಕಾಣ್ತಾ ಇದ್ದೀವಿ. ಇವತ್ತು ರವಿಯವ್ರ ಇದರಲ್ಲಿ ಕೇಸಲ್ಲಿ ಕೂಡ ನಾವು ಹೇಳಿದೀವಿ, ಮುನಿರತ್ನ ಕೇಸಲ್ಲಿ ಹೇಳಿದೀವಿ. ಇವತ್ತು ನೋಡ್ರಿ ಅದು ನಮ್ಮ ಜಿಲ್ಲೆಗೆ ಇವತ್ತು ಬಂತು. ನಮ್ಮ ಚುನಾಯಿತ ಪ್ರತಿನಿಧಿ ಪೂಜ್ಯರು ಇವತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇವತ್ತು ಸಮಾಜದ ಕಟ್ಟುವಂಥ ಕೆಲಸ ಮಾಡುವಂಥ ಪೂಜ್ಯರದೇನು ತಪ್ಪಿತ್ತು. ಇವತ್ತು ನಮ್ಮ ಯುವ ನಾಯಕರು ಇವತ್ತು ಚಂದು ಪಾಟೀಲ್ ಅವರು ದಿನರಾತ್ರಿ ಪಕ್ಷ ಸಂಘಟನೆ ಸಮಾಜದಲ್ಲಿ ಇವತ್ತು ಅವ್ರು ಒಬ್ಬರೇ ಅಲ್ಲ, ಅವ್ರು ಇವತ್ತು 3ನೇ ತಲೆಮಾರಿನ ಕುಟುಂಬದವರು ಯಾವತ್ತೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂಥ ಎಸ್.ಬಿ. ಪಾಟೀಲ್ ಗಂಗಪ್ಪನವ್ರಿಗೆ ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅಂಥವ್ರ ಮೊಮ್ಮಗ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರ ಮೇಲೇನೂ ಕೂಡ ಇವ್ರು ಸುಪಾರಿ ಕೊಡುವಂಥ ಕೆಲಸ ಅಂತಂದರೆ ಇದಕ್ಕಿಂತ ಖಂಡನೀಯ